ನಮಸ್ಕಾರ, ನಾನು ಅಭಿಷೇಕ್ ರಾಮಪ್ಪ. ಇತ್ತೀಚೆಗಷ್ಟೇ ಕೇಂದ್ರ ಬಜೆಟ್ ಆಯಿತು, ರಾಜ್ಯ ಬಜೆಟ್ ಆಯಿತು. ಕೆಲ ಹೊಸತುಗಳನ್ನು ಅಲ್ಲಿ ಘೋಷಣೆ ಮಾಡಿದ್ದಾರೆ. ಅವುಗಳು ಯಾವಾಗ ಜಾರಿಗೆ ಬರುತ್ತೆ? ಫಿನಾನ್ಷಿಯಲ್ ಇಯರ್ ಆರಂಭದಲ್ಲಿ. ಸೊ ಏಪ್ರಿಲ್ 1 ಅಪ್ರೋಚಿಂಗ್, ಇನ್ನೊಂದು 15 ದಿನಗಳಷ್ಟೇ ಬಾಕಿ ಇದೆ. ಯಾವ ಪ್ರಮುಖ ನಿಯಮ ಬದಲಾವಣೆಗಳಾಗ್ತಾ ಇದೆ, ಈ ರೂಲ್ಸ್ ಬಗ್ಗೆ ನಿಮಗೆಷ್ಟು ಗೊತ್ತು ಅಂಥ ಪ್ರಮುಖ ಕೆಲ ರೂಲ್ಸ್ಗಳ ಬಗ್ಗೆ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ದಯಮಾಡಿ ಕಂಪ್ಲೀಟ್ಲಿ ನೋಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆಯೇ ಬೆಲ್ ಐಕಾನನ್ನು ತಪ್ಪದೆ ಕ್ಲಿಕ್ ಮಾಡಿ. ಫೇಸ್ಬುಕ್ನಲ್ಲೂ indianmoney.com ಪೇಜನ್ನು ತಪ್ಪದೆ ಫಾಲೋ ಮಾಡಿ. ಮೊದಲ ಬಹು ಇಂಪಾರ್ಟೆಂಟ್ ವಿಚಾರ ಏನಪ್ಪಾ ಅಂದರೆ, ವೇಜ್ ರೂಲ್ಸ್ಗಳಿಗೆ ಬಂದಿರುವಂತಹ ಬದಲಾವಣೆ ಏಪ್ರಿಲ್ 1ನೇ ತಾರೀಕಿನಿಂದ ಜಾರಿಗೆ ಬರುತ್ತೆ. ನಾವು ಈ ಹಿಂದೆ ಹೇಳಿದ್ವಿ, ನಿಮಗೆ ನೆನಪಿದೆಯಾ? ಕೇಂದ್ರದ ಈ ನಿರ್ಣಯದಿಂದ ನಿಮ್ಮ ಕೈಗೆ ಸಿಗುವ ಸ್ಯಾಲ್ರಿಯಲ್ಲಿ ಸ್ವಲ್ಪ ಖೋತ ಆಗುತ್ತೆ. ಬಟ್ ರಿಟೈರ್ಮೆಂಟ್ ಬೆನಿಫಿಟ್ ಅಂತ ನೀವೇನು ಹೂಡಿಕೆ ಮಾಡ್ತಿರ್ತೀರಲ್ವಾ, EPF, ಗ್ರ್ಯಾಚುಯಿಟಿ, ಅಂಥದ್ರಲ್ಲಿ ನಿಮಗೆ ಸ್ವಲ್ಪ ಎಕ್ಸ್ಟ್ರಾ ಸಿಗುತ್ತೆ. ಅಂದರೆ ನಿಮ್ಮ ಫ್ಯೂಚರ್ ತುಂಬ ಸೆಕ್ಯೂರ್ ಆಗುತ್ತೆ. ಫ್ಯೂಚರಲ್ಲಿ ಸಿಗುವ ಹಣ ಸ್ವಲ್ಪ ಹೆಚ್ಚಿಗೆನೇ ಇರುತ್ತೆ. ಆದರೆ ಈಗ ಟೇಕ್ ಹೋಮ್ ಸ್ಯಾಲ್ರಿ ಮೇಲೆ ನಿಮಗೆ ಸ್ವಲ್ಪ ಪ್ರಭಾವ ಬೀರಬಹುದು ಅಂತ. ಆ ಅಂಶ ಸ್ಯಾಲ್ರಿ ಸ್ಟ್ರಕ್ಚರ್ ಏನಿದೆ ಅದರಲ್ಲಿನ ಬದಲಾವಣೆ ಏಪ್ರಿಲ್ 1ರಿಂದ ಜಾರಿಗೆ ಬರ್ತಾ ಇದೆ. ಯಾವ ಥರ ಬದಲಾವಣೆ ನೋಡಿ, ನಿಮ್ಮ ಬೇಸಿಕ್ ಸ್ಯಾಲ್ರಿ ಅನ್ನೋದೇನಿರುತ್ತೆ, ಯೂಶುವಲಿ ನಿಮ್ಮ ಟೇಕ್ ಹೋಮ್ ಸ್ಯಾಲ್ರಿ ಅಥವಾ ನಿಮ್ಮ ಓವರ್ ಆಲ್ CTC ಏನಿರುತ್ತೆ ಅದರ 50% ಇರಬೇಕು. ಈ ಮುಂಚೆ ಹೀಗಿರಲಿಲ್ಲ. ಅಲೋವೆನ್ಸ್ಗಳನ್ನೇ 60% 70% ಕೊಟ್ಬಿಡೋರು. ಬೇಸಿಕ್ ಕಡಿಮೆ ಇರ್ತಿತ್ತು. ಯಾಕೆ ಹೇಳಿ? ನಿಮಗೆ ಇದು ಹೆಂಗೆ ಲಿಂಕ್ಡ್ ಗೊತ್ತಾ? ಈಗ ನೋಡಿ, ನಿಮ್ಮ PFಗೆ ಎಷ್ಟು ಗಟ್ಟಾಗುತ್ತೆ? 12% ಆಫ್ ಯೋರ್ ಬೇಸಿಕ್. ಸೊ ಈ ಮುಂಚೆ ಎಷ್ಟಿರ್ತಿತ್ತು? ನಿಮಗೆ 70% ಅಲೋವೆನ್ಸ್ಗಳು ಕೊಟ್ಬಿಟ್ರೆ 30% ನಿಮ್ಮ ಒಟ್ಟು ಸ್ಯಾಲ್ರಿ, 10,000 ರೂಪಾಯಿ ಸಂಬಳ ತಗೊಂಡ್ರೆ 7,000 ರೂಪಾಯಿ ನಿಮಗೆ ಅದು ಇದು ಅಲೋವೆನ್ಸ್ ಅಂತೆಲ್ಲ ಬರೋದು. ಇನ್ನು 3,000 ರೂಪಾಯಿ ಬೇಸಿಕ್ ಸ್ಯಾಲ್ರಿ ಅಂತ ಇರೋದು. ಆ 3,000 ರೂಪಾಯಿಯ 12% ಅದು ನಿಮಗೆ PFಗೆ ಹೋಗ್ತಾ ಇತ್ತು. ಈಗ 50% ನಿಮ್ಮ ಬೇಸಿಕ್ ಸ್ಯಾಲ್ರಿನೇ ಆಗೋದ್ರಿಂದ, CTCನಲ್ಲಿ ಕಾಸ್ಟ್ ಟು ಕಂಪನಿನಲ್ಲಿ ಓವರ್ ಆಲ್ 50% ಬೇಸಿಕ್ ಆಗೋದ್ರಿಂದ ಆ 50%ನಲ್ಲಿ 12% PFಗೆ ಹೋಗುತ್ತೆ. ಹೀಗಾಗಿ ನಿಮಗೆ ರಿಟೈರ್ಮೆಂಟ್ಗೆ ಹೆಚ್ಚಿಗೆ ಹಣ ಸಿಗುತ್ತೆ. ಈ ನಿಯಮ ಏಪ್ರಿಲ್ 1ರಿಂದ ಜಾರಿಗೆ ಬರ್ತಾ ಇದೆ. ಹೀಗಾಗಿ ಸ್ವಲ್ಪ ಚೆನ್ನಾಗಿ ಪ್ಲಾನ್ ಮಾಡಿಕೊಂಡು ಬೇರೆ ಬೇರೆ ಕಡೆಗೆ ನೀವು ಹೂಡಿಕೆಯನ್ನು ಡೈವರ್ಟ್ ಮಾಡೋದು, ಸ್ವಲ್ಪ ಎಕ್ಸ್ಟ್ರಾ ಇನ್ಕಮ್ ಸೋರ್ಸ್ಗಳನ್ನು ಜನರೇಟ್ ಮಾಡ್ಕೊಳ್ಳೋದು, ಹುಡುಕೊಂಡು ಸ್ಟ್ರಾಂಗ್ ಆಗೋದನ್ನು ನೀವು ಮಾಡಬೇಕಾಗುತ್ತೆ. ಸ್ವಲ್ಪ ಟೇಕ್ ಹೋಮ್ ಮೇಲೆ ಪರಿಣಾಮ ಬೀರುತ್ತಿದ್ದು. ಎರಡನೆಯದು ತುಂಬ ಇಂಪಾರ್ಟೆಂಟ್, ನಿಮ್ಮ PFಗೆ ಕಾಂಟ್ರಿಬ್ಯೂಷನ್ ಹೆಚ್ಚಾಗುತ್ತೆ. ನಾನು ಆಗಲೇ ಹೇಳಿದ್ನಲ್ಲ, ಅದೇನೆ. ಅಂದರೆ ನಿಮಗೆ ಬೇಸಿಕ್ ಹೆಚ್ಚಾಗ್ತಿರೋದ್ರಿಂದ 50% ಆಫ್ ಯುವರ್ ಸ್ಯಾಲ್ರಿ ಬೇಸಿಕ್ ಆಗೋದ್ರಿಂದ ನಿಮಗೆ PFಗೂ ಸಹ ಕಾಂಟ್ರಿಬ್ಯೂಷನ್ ಹೆಚ್ಚಾಗುತ್ತೆ. ಇನ್ನು ಗ್ರ್ಯಾಚುಯಿಟಿ ರೂಲ್ ಇದೆಯಲ್ಲ, ಇದಕ್ಕೊಂದು ಬದಲಾವಣೆ ತರ್ತಾ ಇದ್ದಾರೆ. ಈ ಹಿಂದೆ ಹೇಗಿರ್ತಿತ್ತು, ನೀವು ಯಾವುದೋ ಒಂದು ಕಂಪನಿಯಲ್ಲಿ 5 ವರ್ಷಗಳು ಅನ್ಇಂಟರಪ್ಟೆಡ್ ಆಗಿ ಕೆಲಸ ಮಾಡಿದರೆ ನಿಮಗಾಗ ಗ್ರ್ಯಾಚುಯಿಟಿಯನ್ನು ಪಡ್ಕೊಳ್ಳೋದಕ್ಕೆ ನೀವು ಅರ್ಹರಿರ್ತಿದ್ರಿ. ಕೆಲ ಬದಲಾವಣೆಗಳು ಬಂತು, ಆದರೆ ಅವು ಜಾರಿಗೆ ಬಂದಿತ್ತ ಅನ್ನೋ ಪ್ರಶ್ನೆ ಕಾಡ್ತಾ ಇತ್ತು. ಈಗ ಅಂದರೆ ಇತ್ತೀಚೆಗಾಗಿರುವಂತಹ ಪ್ರಮುಖ ಬದಲಾವಣೆ ಏಪ್ರಿಲ್ 1ರಿಂದ ಜಾರಿಗೆ ಬರ್ತಿರೋದು. ನೀವು ಯಾವುದೋ ಒಂದು ಕಂಪನಿಯಲ್ಲಿ 1 ವರ್ಷ ಕೆಲಸ ಮಾಡಿದ್ರೂ ನಿಮಗೆ ಗ್ರ್ಯಾಚುಯಿಟಿ ಪಡ್ಕೊಳ್ಳೋದಕ್ಕೆ ನೀವು ಅರ್ಹರಿರ್ತೀರಿ. ಯಾಕೆಂದರೆ ನಿಮ್ಮ ಸಂಬಳದಲ್ಲಿ ಇಂತಿಷ್ಟು ಅಂತ ಡಿಡಕ್ಟ್ ಆಗ್ತಾ ಇರುತ್ತೆ. ಸೊ ಅದನ್ನು 5 ವರ್ಷ ಮಾಡಿದರೆ ಮಾತ್ರ ನಿಮಗೆ ಸಿಗುತ್ತೆ ಅಂತೆಲ್ಲ ಏನಿಲ್ಲ. ಯಾಕೆಂದರೆ ನಿಮ್ಮ ಹಾರ್ಡ್ ಅರ್ನ್ಡ್ ಮನಿ ಅದರಲ್ಲಿ ಗ್ರ್ಯಾಚುಯಿಟಿಗೆ ಅಂತ ಇಂತಿಷ್ಟು ಮುರ್ಕೊಂಡಿರ್ತಾರೆ. ಅದು 1 ವರ್ಷ ನೀವು ಕಂಟಿನ್ಯೂಸ್ಲಿ ಕೆಲಸ ಮಾಡಿದರೂ ನಿಮಗೆ ಸಿಗುತ್ತೆ. ಮುಂದಿನದು LTC ರೂಲ್ಸ್. ನೋಡಿ, ಕೇಂದ್ರ ಸರ್ಕಾರ ಕೆಲ ರಿಲ್ಯಾಕ್ಸೇಷನ್ ಅನ್ನು ಈ ಲೀವ್ ಟ್ರಾವೆಲ್ ಕನ್ಸೆಷನ್ ರೂಲ್ಸ್ನಲ್ಲಿ ಕೊಡ್ತಾ ಇದೆ. ಈ ಮುಂಚೆ ಹೇಗಿತ್ತು ಅಂದರೆ, ನೀವು ಫಾರ್ ಎಕ್ಸಾಂಪಲ್ ಎಲ್ಲೋ ಒಂದು ಕಡೆ ಟ್ರಾವೆಲ್ಗೆ ಅಂತ ಹೋಗ್ತೀರಿ ಅಂತ ಅಂದ್ಕೊಳ್ಳಿ. ಆ ಟ್ರಾವೆಲಿಂಗ್ಗೆ ಹೋಗೋದಕ್ಕೆ ಅಂತ, ಆ ಜಾಗಕ್ಕೆ ತಲುಪೋದಕ್ಕೆ ಅಂತ ನೀವೇನು ಸ್ಪೆಂಡ್ ಮಾಡ್ತೀರಿ ಅದಕ್ಕೆ ಕ್ಯಾಶ್ ರೂಪದಲ್ಲಿ ಹೊರತುಪಡಿಸಿ ಇನ್ಯಾವುದೇ ಥರದಲ್ಲಿ ನೀವು ದುಡ್ಡನ್ನು ಕೊಟ್ಟಿದ್ರು ಅದಕ್ಕೆ ನೀವು ಕನ್ಸೆಷನ್ ಅನ್ನು ಪಡ್ಕೊಳ್ಳೋದಕ್ಕೆ ಅವಕಾಶ ಇರ್ತಿತ್ತು. ಅಂದರೆ ನೀವು ನಗದು ರೂಪದಲ್ಲಿ ಕೊಟ್ಟರೆ ಇಲ್ಲ. ಒಂದು ವೇಳೆ ನೀವು ಆನ್ಲೈನ್ ಬುಕ್ ಮಾಡ್ತೀರಿ ಅಥವಾ UPI ಪೇಮೆಂಟನ್ನು ಮಾಡ್ತೀರಿ, ಇಂಥವುಗಳಲ್ಲಿ ಮಾಡಿದ ಟ್ರಾನ್ಸಾಕ್ಷನ್ನಿಗೆ ನೀವು ಯಾವ ಜಾಗಕ್ಕೆ ಹೋಗಬೇಕು ಅಂತ ಬಯಸ್ತೀರೋ ಆ ಟಿಕೆಟ್ಗೆ ಖರ್ಚು ಮಾಡುವ ಹಣಕ್ಕೆ ನಿಮಗೆ ಕನ್ಸೆಷನ್ ಇರ್ತಿತ್ತು. ಅದನ್ನು ಈಗ ಕೋವಿಡ್ ಕಾರಣಕ್ಕೆ ಯಾರು ಓಡಾಡೋದಕ್ಕಾಗಿಲ್ಲ. ಹೀಗಾಗಿ ಏನು ಮಾಡಿದ್ದಾರೆ ಅಂದರೆ, ನಿಮಗೆ ಕೆಲ ಕ್ಲೇಮ್ ಇನ್ಕಮ್ ಬೆನಿಫಿಟ್ಗಳನ್ನು ಮಾಡ್ಕೊಳ್ಳೋದಕ್ಕೆ ನಿಮಗೆ ಅವಕಾಶ ಏನು ಕೊಟ್ಟಿದ್ದಾರೆ ಅಂದರೆ, ಮಾರ್ಚ್ 31, 2020 ವರೆಗೆ, ಅಂದರೆ ಅಕ್ಟೋಬರ್ 12, 2020ರಿಂದ ಮಾರ್ಚ್ 31, 2021 ನೀವು GST 12%ಗಿಂತಲೂ ಹೆಚ್ಚಿಗೆ GST ಬೀಳುವಂಥ ಯಾವುದಾದ್ರೂ ವ್ಯವಹಾರವನ್ನು ನಡೆಸಿದರೆ ಅವುಗಳಿಗೆ ನೀವು ಈ ಟ್ಯಾಕ್ಸ್ ಡಿಡಕ್ಷನನ್ನು ಕ್ಲೇಮ್ ಮಾಡೋದಕ್ಕೆ ಅವಕಾಶ ಇದೆ. ಸೊ ಇಲ್ಲಿವರೆಗೆ ನೀವು ಮಾಡಿರುವ ವೆಚ್ಚಗಳು 12%ಗಿಂತಲೂ ಹೆಚ್ಚಿಗೆ GST ಇದ್ದು, ಕ್ಯಾಶ್ ಅಲ್ಲದೆ ನೀವು ಮಾಡಿರುವ ಟ್ರಾನ್ಸಾಕ್ಷನ್ ಏನಿದೆ ಅವುಗಳನ್ನೆಲ್ಲ ಪಟ್ಟಿ ಮಾಡಿಕೊಳ್ಳಿ.
ಫಿನಾನ್ಷಿಯಲ್ ಇಯರ್ ಆರಂಭ ಆಗ್ತಿದೆ, ನೀವು ITR ಫೈಲ್ ಮಾಡಬೇಕಾದ್ರೆ ನಿಮಗದು ಹೆಲ್ಪ್ ಆಗುತ್ತೆ. ಅದನ್ನು ನೀವು ಆ ಟ್ಯಾಕ್ಸ್ ಬೆನಿಫಿಟ್ ಅನ್ನು ಪಡ್ಕೊಳ್ಳೋದಕ್ಕೆ ಅವಕಾಶ ಇರುತ್ತೆ. ಇದು ವ್ಯಾಲಿಡ್ ಇದ್ದಿದ್ದು ಅಕ್ಟೋಬರ್ 12, 2020 ಮಾರ್ಚ್ 31, 2021. ಸೊ ಇದು ನಿಮ್ಮ ಗಮನಕ್ಕಿರಲಿ. ಏಪ್ರಿಲ್ 1ರ ನಂತರದಲ್ಲಿ ನೀವೇನಾದರೂ ಖರ್ಚು ಮಾಡಿದರೆ ಅದಕ್ಕೆ ಅವಕಾಶ ಇರೋದಿಲ್ಲ. ಕೋವಿಡ್ ಇದ್ದ ಕಾರಣಕ್ಕಾಗಿ ಬಂದಿದ್ದ ನಿಯಮ ಇದು. ಮುಂದಿನ ತುಂಬಾ ಇಂಪಾರ್ಟೆಂಟ್ ವಿಚಾರ DA ಹೈಕ್. ಕೆಲ ಮೀಡಿಯಾ ರಿಪೋರ್ಟ್ಸ್ ಇತ್ತು, ಕೇಂದ್ರ ಸರ್ಕಾರ ಬಹುಶಃ 4% DAಯನ್ನು ಹೈಕ್ ಮಾಡಬಹುದು ಅಂತ. ಇಲ್ಲಿವರೆಗೆ 17% ಡಿಯರ್ನೆಸ್ ಅಲವೆನ್ಸ್ ಇದೆ, ಅದನ್ನು 4% ಹೈಕ್ ಮಾಡಬಹುದು ಅನ್ನೋದಿತ್ತು. ಜೊತೆಗೆ ಈ ಜನವರಿ 2021ರಿಂದ ಹೈಕ್ ಆಗಬೇಕಾಗಿದ್ದ DA ಅನ್ನೋದೇನಿದೆ ಅದು ಸಹ ಬ್ಯಾಲೆನ್ಸ್ ಇದೆ. ಒಂದು ಡಿಯರ್ನೆಸ್ ಅಲವೆನ್ಸನ್ನು 17%ಗೆ ಪ್ಲಸ್ 4% ಹೈಕ್ ಮಾಡಬೇಕು ಅನ್ನೋದಿದ್ದು, ಅಲ್ಲಿಗೆ 21% ಆಗಬೇಕು ಅನ್ನೋದಿದ್ದಿತ್ತು. ಇನ್ನೊಂದು ಜನವರಿ 2021ಕ್ಕೆ ಆಗಬೇಕಾಗಿದ್ದ ಹೈಕ್ ಏನಿದೆ ಅದು ಸಹ ಹಂಗೆ ಬ್ಯಾಲೆನ್ಸ್ ಉಳ್ಕೊಂಡಿದೆ. ಸೊ ಒಂದು ವೇಳೆ ಇದೆರಡೂ ಆಯಿತು ಅನ್ನೋದಾದರೆ 17% ಪ್ಲಸ್ 8%, ಸೊ ಹತ್ತತ್ರ 25%ಗೆ ಹೈಕ್ ಆಗಬಹುದು ಅನ್ನೋ ನಿರೀಕ್ಷೆ ಇದೆ. ಅದರ ಬಗ್ಗೆ ಇನ್ನೂ ಸಹ ಆಲೋಚನೆಗಳಾಗ್ತಾ ಇದೆ ಅಷ್ಟೇ. ಜಾರಿಗೆ ಬರುತ್ತಾ ಅನ್ನೋದ್ರ ಬಗ್ಗೆ ಇನ್ನು ಒಂದು ರೀತಿ ಎಸ್ ಆರ್ ನೋ ಅನ್ನೋ ಥರದ ಪರಿಸ್ಥಿತಿ ಇನ್ನು ಹಾಗೆ ಮುಂದುವರೆದಿದೆ. ಒಂದು ರೀತಿ ಅಡ್ಡಗೋಡೆ ಮೇಲೆ ದೀಪ ಇಟ್ಟಂಥ ಪರಿಸ್ಥಿತಿ. ಇನ್ನು ಮುಂದಿನದು EPFO ಕಾಂಟ್ರಿಬ್ಯೂಷನ್. ನೋಡಿ, ಏಪ್ರಿಲ್ 1, 2021ರಿಂದ ನಿರ್ಮಲಾ ಸೀತಾರಾಮನ್ ಅವರು ಏನು ಘೋಷಣೆ ಮಾಡಿದ್ರು ಬಜೆಟ್ನ ಸಂದರ್ಭದಲ್ಲಿ, ನೀವು 2.5 ಲಕ್ಷಕ್ಕಿಂತಲೂ ಹೆಚ್ಚಿಗೆ ಒಂದು ವೇಳೆ PFಗೆ ಹಾಕಿದ್ರೆ, ಈಗ VPF ವಾಲಂಟರಿ ಪ್ರಾವಿಡೆಂಟ್ ಫಂಡ್ ಅನ್ನೋ ಅವಕಾಶ ಸಹ ಇದೆ. ನಿಮ್ಮ ಸ್ಯಾಲರಿಯ 12% ಆಫ್ ಬೇಸಿಕ್ ಅನ್ನೋದು ಕಟ್ ಆಗುತ್ತೆ, ಪಾಯಿಂಟ್ ನಂಬರ್ 1. ಅದನ್ನು ಬಿಟ್ಟು ಸಹ 8.5% ನಿಮಗೆ ರಿಟರ್ನ್ ಸಿಗುತ್ತೆ ಅನ್ನೋ ಕಾರಣಕ್ಕಾಗಿ ನಾನು ಹೆಚ್ಚಿಗೆ ಕಾಂಟ್ರಿಬ್ಯೂಟ್ ಮಾಡೋದಕ್ಕೆ ಅವಕಾಶ ಇತ್ತು. ಅದಕ್ಕೆ ಒಂದು ಲಿಮಿಟ್ ತಂದಿದ್ದಾರೆ, 2.5 ಲಕ್ಷ. ಆ 2.5 ಲಕ್ಷಕ್ಕಿಂತಲೂ ಹೆಚ್ಚಿಗೆ ನೀವೇನಾದರೂ ಹಣ ಇಟ್ಟರೆ ನಿಮಗೆ ಬರುವಂಥ ಇಂಟ್ರೆಸ್ಟ್ ಏನಿರುತ್ತೆ ಅದು ಟ್ಯಾಕ್ಸಬಲ್ ಅಕಾರ್ಡಿಂಗ್ ಟು ದ ಸ್ಕೇಲ್ ಆಗುತ್ತೆ. ಸೊ ಹೀಗಾಗಿ ಈ ನಿಯಮವೂ ಸಹ ನಿಮಗೆ ಗಮನಕ್ಕಿರಲಿ. VPFಗೆ ಅಂದರೆ EPFOನಲ್ಲಿ ನಮಗೆ 8%ಗೂ ಹೆಚ್ಚಿಗೆ ಬಡ್ಡಿ ಬರುತ್ತೆ ಅನ್ನೋ ಕಾರಣಕ್ಕೆ ಹೆಚ್ಚಿಗೆ ಇನ್ವೆಸ್ಟ್ ಮಾಡೋ ಕ್ಯಾಟಗರಿನಲ್ಲಿ ನೀವಿದ್ರೆ ಟ್ಯಾಕ್ಸ್ ಅಪ್ಲಿಕೇಬಲ್ ಅನ್ನೋದನ್ನು ಮರೆಯಬೇಡಿ. ಮುಂದಿನದು ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಇನ್ಕಮ್ ಟ್ಯಾಕ್ಸ್ ರೂಲ್ ಫಾರ್ ಸೀನಿಯರ್ ಸಿಟಿಸನ್ಸ್. ಒಂದು ವೇಳೆ ನೀವು 75 ವರ್ಷಕ್ಕೂ ಹೆಚ್ಚಿಗೆ ವಯಸ್ಸಾದವರಾಗಿದ್ದು ನಿಮಗೆ ಪೆನ್ಷನ್ ಮಾತ್ರ ಬರ್ತಿದೆ, ನೀವು ಯಾವ ಬ್ಯಾಂಕ್ನಿಂದ ಪೆನ್ಷನನ್ನು ಪಡ್ಕೊಳ್ತಿದ್ದೀರೋ ಅದೇ ಬ್ಯಾಂಕ್ನಲ್ಲಿ ನಿಮ್ಮದು ಯಾವುದೋ ಒಂದು FDನೋ ಇನ್ಯಾವುದೋ ಹೂಡಿಕೆ ಇದ್ದು ನೀವು ಆ ಇಂಟ್ರೆಸ್ಟ್ ಇನ್ಕಮನ್ನೇ ನೆಚ್ಕೊಂಡು ಹಾಗೆಯೇ ಪೆನ್ಷನನ್ನು ಈ 2 ವರಮಾನ ಬಿಟ್ಟು ಬೇರೆನೇನೂ ಇಲ್ಲಪ್ಪ ಅನ್ನೋರಾಗಿದ್ರೆ ನೀವು ITR ಫೈಲ್ ಮಾಡಬೇಕಾಗಿಲ್ಲ. ಆ ನಿಯಮ ಏಪ್ರಿಲ್ 1ರಿಂದ ಜಾರಿಗೆ ಬರ್ತಾ ಇದೆ. ಬ್ಯಾಂಕೇ ನಿಮಗೆ ಬರೀ ಇನ್ಕಮ್ ಇಂಟ್ರೆಸ್ಟ್ ಮತ್ತು ಪೆನ್ಷನ್ ಮಾತ್ರ ಬರ್ತಿರೋದಾದರೆ ಬ್ಯಾಂಕೇ ನಿಮಗಾಗಿ ಆ ಡಿಡಕ್ಷನ್ ಏನಾದರೂ ನೀವು ಎಲಿಜಿಬಲ್ ಇದ್ರೆ ಆ ಡಿಡಕ್ಷನ್ ಅನ್ನು ಮಾಡುತ್ತೆ. ITR ನೀವು ಫೈಲ್ ಮಾಡಬೇಕಾಗಿಲ್ಲ. ಇದನ್ನು ಸಹ ಬಜೆಟ್ನಲ್ಲಿ ಘೋಷಣೆ ಮಾಡಲಾಗಿತ್ತು. ಇದು ಫಿನಾನ್ಷಿಯಲ್ ಇಯರ್ ಆರಂಭದಿಂದ ಈಗ ಜಾರಿಗೆ ಬರ್ತಾ ಇದೆ. ಸೊ ಈ ಎಲ್ಲ ಅಂಶಗಳನ್ನು ಗಮನಿಸಿ ನೀವು ವ್ಯವಹಾರಗಳನ್ನು ಮಾಡಿ. ನೋಡಿ, ವೆನ್ ಯು ಲರ್ನ್ ಯು ಕ್ಯಾನ್ ಅರ್ನ್ ಅನ್ನೋದು ಒಂದು ರೀತಿ ಗೋಲ್ಡನ್ ಸ್ಟೇಟ್ಮೆಂಟ್ ಆಗಿಬಿಟ್ಟಿದೆ. ಹೀಗಾಗಿ ನಿಮ್ಮ ಆದಾಯವನ್ನು ಹೆಚ್ಚಿಗೆ ಮಾಡ್ಕೊಳ್ಳೋದಕ್ಕೆ, ನಿಮ್ಮ ಹಣವನ್ನು ಸರಿಯಾಗಿ ಪ್ಲಾನ್ ಮಾಡೋದಕ್ಕೆ, ಅಥವಾ ಸ್ಟಾಕ್ಸ್, ಮ್ಯೂಚುವಲ್ ಫಂಡ್ಸ್, IPO ಇದರಲ್ಲಿ ಹೂಡಿಕೆ ಮಾಡೋದಕ್ಕೆ ನೀವು ಮೊದಲಿಗೆ ಕಲಿಬೇಕಾಗತ್ತೆ. ಕಲಿತ ನಂತರನೇ ನಿಮ್ಮ ಹಣ ಹೂಡಿಕೆ ಮಾಡಬೇಕಾಗುತ್ತೆ. ಸೊ ಹೀಗಾಗಿ ಈ ಥರದ ವಿಡಿಯೋಗಳಲ್ಲಿ 5-10 ನಿಮಿಷದಲ್ಲಿ ನಿಮಗೆಲ್ಲವನ್ನೂ ಕಲಿಸೋದಕ್ಕಾಗೋದಿಲ್ಲ. ಫಿನಾನ್ಷಿಯಲ್ ಫ್ರೀಡಮ್ ಅಪ್ಲಿಕೇಶನಲ್ಲಿ ಡೀಟೇಲ್ಡ್ 3 ಅವರ್ 4 ಅವರ್ದು ಡೀಟೇಲ್ಡ್ ಕೋರ್ಸ್ಗಳಿದೆ. ಈ ಕೂಡಲೇ ಫಿನಾನ್ಷಿಯಲ್ ಫ್ರೀಡಮ್ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಳ್ಳಿ. ಲರ್ನ್ LEARN ಅನ್ನೋ ರೆಫರಲ್ ಕೋಡನ್ನು ಬಳಸಿ ಸಬ್ಸ್ಕ್ರೈಬ್ ಆಗಿ 2,000 ರೂಪಾಯಿ ನೀವು ಸ್ಕಾಲರ್ಶಿಪ್ ಅನ್ನು ಪಡ್ಕೊಂಡು ಕಲಿಯೋದಕ್ಕೆ ಅವಕಾಶ ಇದೆ. 70ಕ್ಕೂ ಹೆಚ್ಚು ಕೋರ್ಸ್ಗಳು ನಿಮಗಿಷ್ಟದ ಭಾಷೆಯಲ್ಲಿ, ಕನ್ನಡ ಒಂದೇ ಅಲ್ಲ, ಹಿಂದಿ, ಇಂಗ್ಲಿಷ್, ತಮಿಳ್, ತೆಲುಗು, ಮಲಯಾಳಂ ಎಲ್ಲ ಕೋರ್ಸ್ಗಳು ಸಹ ಈ ಭಾಷೆಗಳಲ್ಲಿ ಲಭ್ಯ. ಈ ಕೂಡಲೇ ಡೌನ್ಲೋಡ್ ಮಾಡ್ಕೊಳ್ಳಿ. ನೀವು ಬುದ್ಧಿವಂತರಾಗಿ ಶ್ರೀಮಂತರಾಗಿ.